ಹಾಯ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಮೊದಲೇ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಬರೀ ಕ್ಲೀನಿಂಗ್ ಆಗಿತ್ತು. ಇವತ್ತು ಫ್ರೂಟ್ಸ್ ಎಲ್ಲ ಜೋಡಿಸಿ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೆ. ಕಿತ್ತಳೆಹಣ್ಣು, ದಾಳಿಂಬೆ, ಮರ್ಸೇಬು, ಸಪೋಟ, ಸೀತಾಫಲ, ಮಾವಿನ ಹಣ್ಣು ಎಲ್ಲ ಥರದ ಫ್ರೂಟ್ಸ್ ತಂದು ಅದನ್ನು ಎಲ್ಲನೂ ಒಂದೊಂದು ಥರ ಸಪ್ರೇಟ್ ಮಾಡಿಬಿಟ್ಟು ಎಲ್ಲನೂ ಚೆನ್ನಾಗಿ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ಕವರಲ್ಲೇ ಇಟ್ಬಿಟ್ರೆ ಎಲ್ಲ ಕರಗ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲನೂ ಒಂದು ಟ್ರೈಗೆ ಹಾಕ್ಬಿಟ್ಟು ಜೋಡಿಸ್ತಾ ಇದ್ದೆ. ದೇವ್ರ ಮುಂದೆ ಇಡೋಕ್ಕೆ 9 ಥರದ ಹಣ್ಣು ಅವನ್ನೆಲ್ಲ ತೊಗೊಬಂದು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಾದಮೇಲೆ ವೆಜಿಟೇಬಲ್ಸ್ ಇತ್ತು. ಸೊ ಅದನ್ನು ಒಂದು ಟ್ರೈಗೆ ಹಾಕಿ ಜೋಡಿಸ್ಕೊಂಡಾದ್ಮೇಲೆ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ದೊಡ್ಡ ದೊಡ್ಡ ತಾಮ್ರ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ಎಲ್ಲನೂ ಇವಾಗಲೇ ತೊಳೆದಿಟ್ಕೊತಾ ಇದ್ದೀನಿ. ಎಲ್ಲ ತೊಳೆದಿಟ್ಕೊಂಡಾದ್ಮೇಲೆ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ನಾನು ಚಕ್ಲಿನ ಹಂಗೆ ಸುತ್ತಾ ಇದ್ದೆ. ಸುತ್ತಬಿಟ್ಟು ನಿಪ್ಪಟ್ಟು ಮತ್ತು ಕೋಡ್ಬಳೆ ಎಲ್ಲನೂ ಕೂಡ ಮಾಡಿ ಕೊಡ್ತಾಯಿದ್ದೆ. ಹಬ್ಬ ಅಂದ್ರೇ ಒಂಥರ ಸ್ಪೆಷಲ್. ಹಬ್ಬದ ದಿನಗಳಲ್ಲೇ ಮಾತ್ರ ಈ ಥರ ಮಾಡೋಕ್ಕಾಗೋದು, ಇಲ್ಲಾಂದರೆ ಯಾರೂ ಮಾಡ್ಕೊಳಕ್ಕೆ ಹೋಗಲ್ಲ. ಮತ್ತು ಅಂಗಡಿಲೇ ತಂದು ಮಾಡ್ಬೋದು, ಬಟ್ ನಾವಾಗೆ ಮಾಡಿದ್ರೆ ಏನೋ ಒಂಥರ ಸ್ಪೆಷಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು, ಆಮೇಲೆ ಟಮಟುದುಂಡೆ ಎಲ್ಲ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಒಬ್ಬಟ್ಟೆಲ್ಲ ಆವತ್ತಿನ ದಿನವೇ ಮಾಡ್ಕೊತೀವಿ. ಒಬ್ಬಟ್ಟು ಮತ್ತು ರವೆ ಉಂಡೆ ಎಲ್ಲ ಆವತ್ತಿನ ದಿನವೇ ಮಾಡಿಕೊಂಡು, ವಡೆ ಇನ್ನು ಮಾಮೂಲಿ ಐಟಮ್ ಎಲ್ಲ ಆವತ್ತೇ ಮಾಡ್ಕೊತೀನಿ. ಇಷ್ಟು ಪ್ರಿಪ್ರೇಷನ್ ಆಗಿತ್ತು. ನಾವು ವರಮಹಾಲಕ್ಷ್ಮಿಯನ್ನು ಯಾವ ಥರ ಕೂರಿಸ್ತೀವಿ ಮತ್ತು ಅವತ್ತಿನ ದಿನ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.